ನಮ್ಮ ಮಲೆನಾಡು ಕಡೆ ಮಾಡೋ ಅಪ್ಪೆ ಹುಳಿ ಅಥವಾ ಅಪ್ಪೆ ಸಾರು ನೀವೊಂದ್ಸಲ ಟ್ರೈ ಮಾಡಲೇಬೇಕು. ಡೈಜೆಷನ್ಗಂತೂ ಬಹಳ ಹೆಲ್ಪ್ ಆಗುವಂಥದ್ದು. ಜೊತೆಗೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಟೇಸ್ಟಿಯಾಗಿರ್ತದೆ. ಮಾಡೋದು ಕೂಡ ಬಹಳ ಈಸಿ. ನಮಸ್ಕಾರ ಎಲ್ರಿಗೂ, ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಮಾವಿನಕಾಯಿ ಸೀಸನ್ನಲ್ಲಿ ನೀವೊಂದ್ಸಲ ಈ ಅಪ್ಪೆ ಸಾರನ್ನು ಟ್ರೈ ಮಾಡಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಮಾವಿನಕಾಯಿ ಅಥವಾ 2 ಮಾವಿನಕಾಯಿ ತೊಗೊಂಡ್ರೆ ಸಾಕಾಗ್ತದೆ. ಇದಕ್ಕೆ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೋಬೇಕು. ಮೇಲ್ಗಡೆ ಸಿಪ್ಪೆ ಕೂಡ ತೆಗಿಬೇಕು. ಇದನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸಬೇಕು. ಹಾಗಾಗಿ ಇದಕ್ಕೆ 2 ಹಸಿಮೆಣಸನ್ನು ಸೀಳಿ ಹಾಕ್ತಾ ಇದ್ದೀನಿ ಖಾರಕ್ಕೆ. ಹಾಗೆ 1/4 ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕೋಬೇಕು. 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಈಗ ಹಾಕಿದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಇನ್ನಿದಕ್ಕೆ 1.5 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ ನಾನು. ಈ ನೀರೇನು ವೇಸ್ಟ್ ಆಗೋದಿಲ್ಲ, ಬೇಯಿಸಿರೋ ನೀರು. ಹಾಗಾಗಿ ನೀರನ್ನು ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಕೂಡ ಹಾಕ್ಕೊಳ್ಬೋದು. ಇವಾಗ ಇದನ್ನು ಬೇಯಿಸ್ಕೊಳ್ಬೇಕು. ಒಂದು ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು 5 ನಿಮಿಷ ಬೇಯಿಸ್ಕೊಳ್ಬೇಕು. ಇವಾಗ ಇದು ಬೆಂದಿದೆ ನೋಡಿ, ತುಂಬ ಸಾಫ್ಟ್ ಆಗ್ತದೆ. ಹಾಗೆಯೇ ಬೇಗ ಬೇಯ್ತದೆ ಕೂಡ ಮಾವಿನಕಾಯಿ. ಹಾಗಾಗಿ ತುಂಬ ಹೊತ್ತು ಬೇಯಿಸೋದೇನು ಬೇಡ. 5 ನಿಮಿಷದ ಒಳಗೇ ಇದು ಬೆಂದಿದೆ ನೋಡಿ. ಈಗ ನಾವು ಫ್ಲೇಮ್ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಾನಿಲ್ಲಿ ಬಿಟ್ಟಿದ್ದೀನಿ. ಇವಾಗ ಇದು ತಣ್ಣಗಾಗಿದೆ. ಈಗ ಬೆಂದಿರೋ ಮಾವಿನಕಾಯಿ ಹೋಳುಗಳನ್ನು ಮಾತ್ರ ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ನಾವು ಸೀಳಿ ಹಾಕಿರೋ ಹಸಿಮೆಣಸಿದೆಯಲ್ಲ, ಅದನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊಳ್ಬೇಕು. ಇವಾಗ ಇದನ್ನು ನೀರೇನು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕು. ಕೆಲವರು ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಹಾಕ್ತಾರೆ ರುಬ್ಬೋವಾಗ. ಆದರೆ ಶುಂಠಿ ಹಾಕಿದರೆ ಟೇಸ್ಟ್ ಚೇಂಜ್ ಆಗ್ತದೆ ಅಂತ ನಾನು ಇಲ್ಲಿ ಶುಂಠಿ ಹಾಕ್ತಾ ಇಲ್ಲ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು. ಈ ರೀತಿ ನುಣ್ಣಗೆ ರುಬ್ಕೊಂಡ್ಮೇಲೆ ಇದನ್ನು ನಾವು ಮಾವಿನಕಾಯಿ ಬೇಯಿಸಿರೋ ನೀರಿದೆಯಲ್ಲ, ಅದೇ ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಪೇಸ್ಟನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಸಾರು ಎಷ್ಟು ಮಾಡ್ಕೋಬೇಕು ಅನ್ನೋದ್ರ ಮೇಲೆ ನೀರು ಸೇರಿಸ್ಕೋಬೇಕು. ನಾನಿಲ್ಲಿ 2ರಿಂದ 3 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಈ ಅಪ್ಪೆ ಸಾರು ಇದೆಯಲ್ಲ, ತುಂಬ ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ. ನಾನಿಲ್ಲಿ ಜಾರ್ ತೊಳೆದಿರುವಂಥ ನೀರು 1 ಕಪ್ಪು, ಆಮೇಲೆ 2 ಕಪ್ಪನ್ನು ಎಕ್ಸ್ಟ್ರಾ ಹಾಕಿದ್ದೀನಿ. ಒಟ್ಟಿಗೆ 3 ಕಪ್ ನೀರು ಹಾಕಿದ್ದೀನಿ. ನೋಡಿ, ನೀವಿಲ್ಲಿ ನೋಡ್ತಿದ್ದೀರಲ್ಲ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಆಮೇಲೆ ಖಾರ ಕೂಡ ಹಾಗೆಯೇ ನಾನಿಲ್ಲಿ 2 ಹಸಿಮೆಣಸು ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂತ ಹೇಳಿದರೆ ಇನ್ನೂ 1 ಮೆಣಸನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇಷ್ಟಾದಮೇಲೆ ನಾವಿದನ್ನು ಸ್ವಲ್ಪ ಕುದಿಸ್ಕೊಳ್ಬೇಕು. ನಾನು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇದು ಕುದಿಯೋದಕ್ಕೆ ಶುರುವಾದಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಮಾವಿನಕಾಯಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಜೊತೆಗೆ 1 ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಸೇರಿಸ್ಕೊಳ್ಬೇಕು. ಬೆಲ್ಲ ಕೂಡ ಹಾಗೇನೆ, ನಾವು ತೊಗೊಂಡಿರೋ ಮಾವಿನಕಾಯಿ ತುಂಬ ಹುಳಿ ಇದೆ ಅಂತ ಅನಿಸಿದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ಮಾವಿನಕಾಯಿಗಳು ಅಷ್ಟು ಹುಳಿ ಇರೋದಿಲ್ಲ, ಹಾಗಾಗಿ ಬೆಲ್ಲ ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಈ ಅಪ್ಪೆ ಹುಳಿ ಸ್ವಲ್ಪ ಹುಳಿಯಾಗಿದ್ರೇ ಚೆನ್ನಾಗಿರುತ್ತೆ. ಹೀಗೆ 6ರಿಂದ 7 ನಿಮಿಷ ಅಷ್ಟು ಕುದಿಸ್ಕೊಂಡು ಫ್ಲೇಮ್ ಆಫ್ ಮಾಡೋದು. ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ ಹಾಕೋಬೇಕು. 2 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಹಾಗೆ ಸ್ವಲ್ಪ ಇಂಗು ಮತ್ತು 3 ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 8ರಿಂದ 10 ಕರಿಬೇವನ್ನು ಹಾಕಿದ್ದೀನಿ. ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡು ಕರಿಬೇವು ಸ್ವಲ್ಪ ಫ್ರೈ ಆಗಿದೆ ಅಂದ ತಕ್ಷಣವೇ ನಾವು ಒಗ್ಗರಣೆನ ಈ ಅಪ್ಪೆ ಸಾರಿಗೆ ಸೇರಿಸ್ಕೊಳ್ಬೇಕು. ಇಷ್ಟಾದರೆ ಬಹಳ ಟೇಸ್ಟಿಯಾದ ಅಪ್ಪೆ ಹುಳಿ ಅಥವಾ ಅಪ್ಪೆ ಸಾರು ಅಥವಾ ಮಾವಿನಕಾಯಿ ರಸಂ ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಕೂಡ ನಾವು ಊಟ ಮಾಡ್ಬೋದು. ಅಥವಾ ಊಟ ಆದಮೇಲೆ ಕೊನೆಯಲ್ಲಿ ಒಂದು ಚಿಕ್ಕ ಕಪ್ ಆಗುವಷ್ಟು ಅಪ್ಪೆ ಸಾರನ್ನು ಕುಡಿದ್ರೆ ಡೈಜೆಷನ್ಗೆ ಬಹಳ ಹೆಲ್ಪ್ ಆಗುತ್ತೆ. ಆಮೇಲೆ ಮಾವಿನಕಾಯಿಯಲ್ಲಿ ಸಿ ವಿಟಮಿನ್ ತುಂಬ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಮಕ್ಕಳಿಗೆ ನಾವು ಮಾವಿನಕಾಯಿಯಿಂದ ಬೇರೆ ಬೇರೆ ರೆಸಿಪಿಗಳನ್ನು ಮಾಡ್ಕೊಡ್ತೀವಲ್ಲ, ಮಧ್ಯದಲ್ಲಿ ಈ ಅಪ್ಪೆ ಹುಳಿಯನ್ನು ಕೂಡ ಟ್ರೈ ಮಾಡಿ. ಇಲ್ಲಿ ಯಾವುದೇ ರಸಂ ಪೌಡರ್ ಬೇಡ, ತರಕಾರಿ ಬೇಡ, ಹಾಗೆಯೇ ಬೇಳೆ ಕೂಡ ಬೇಡ. ಬಹಳ ಈಸಿಯಾಗಿ ಮಾಡುವಂಥದ್ದು. ಜೊತೆಗೆ ನಮ್ಮ ಮಲೆನಾಡಿನ ಟ್ರೆಡಿಷನಲ್ ರೆಸಿಪಿ ಕೂಡ ಹೌದು. ಹಾಗಾಗಿ ನೀವು ಈ ಸೀಸನ್ನಲ್ಲಿ ಅಪ್ಪೆ ಸಾರನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.